ಹೋಗ್ತಾ ಇರುವಂಥ ಕಾರ್ಯ ಗಣಪತಿ ಕಾರ್ಯ. ಆದರೆ ಯಾವುದೋ ವಿಚಾರಕ್ಕೋಸ್ಕರ ಚಾಕು ಇರಿಯುವಂಥ ಮನಸ್ಥಿತಿಗೆ ಬರ್ತಾ ಇದೆ ಅಂತಂದರೆ ಯಾವ ಮಟ್ಟಕ್ಕೆ ಯುವಕರು ಹೋಗ್ತಾ ಇದ್ದಾರೆ, ಏನು ಯೋಚನೆ ಬರ್ತಾ ಇದೆ ಇವರ ತಲೆಯಲ್ಲಿ, ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ ಅಂತ ಕಾಣಿಸ್ತಾ ಇದೆ. ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಮೂವರಿಗೆ ಚಾಕು ಇರಿದಿದ್ದಾರೆ. ಕಾರಣ ಏನು ಗೊತ್ತಾ? ಇದು ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದ ಬಳಿ ಆಗಿರುವಂಥ ಘಟನೆ. ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡುವಾಗ ಕಾಲೇನು ಟಚ್ ಆಯ್ತಂತೆ. ಕಾಲ್ ಟಚ್ ಆಯ್ತಂತೆ, ಕಿರಿಕ್ ಶುರು ಮಾಡಿದ್ರು. ಮೂವರು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಚಾಕುವಿನಿಂದ ಇರಿದಿದ್ದಾರೆ. ಈಗ ಸಮಾಜ ಕಲ್ಯಾಣ ವಸತಿ ನಿಲಯದ ವಿದ್ಯಾರ್ಥಿಗಳ ಮೇಲೆ ಚಾಕು ಇರಿತ ಆಗಿದೆ. ಪ್ರವೀಣ ಗುಂಡ್ಯಾಗೋಳ್ ಸ್ಥಿತಿ ಗಂಭೀರವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದರ್ಶನ್ ಪಾಟೀಲ್ ಮತ್ತು ಸತೀಶ್ ಪೂಜಾರಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹೊಟ್ಟೆ, ಬೆನ್ನು, ಕತ್ತು ಭಾಗಕ್ಕೆ ಇರಿದು ಎಸ್ಕೇಪ್ ಆಗಿರೋದು ಯುವಕರ ಗ್ಯಾಂಗ್. ಸೊ ಚರ್ಚ್ ಗಲ್ಲಿಯ ಯುವಕರ ಗ್ಯಾಂಗ್ನಿಂದ ಈ ಚೂರಿ ಇರಿತ ಆಗಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಇದು ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ನಡೆದಿರುವಂಥ ಘಟನೆ. ಡ್ಯಾನ್ಸ್ ಮಾಡುವಾಗ ಕಾಲ್ ಟಚ್ ಆಗಿದ್ದಕ್ಕೆ ಕಿರಿಕ್ ಮಾಡ್ಕೊಂಡು ಚಾಕು ಇರಿತಾರ, ಅಥವಾ ಇದಕ್ಕಿಂತ ಮುಂಚೆ ಏನಾದರೂ ಇವ್ರ ನಡುವೆ ಏನಾದರೂ ಮನಸ್ತಾಪಗಳಿತ್ತ, ಅಥವಾ ಅವ್ರಿಗೆ ಪರಿಚಯನೇ ಇಲ್ವಾ? ಕೇವಲ ಡ್ಯಾನ್ಸ್ ಮಾಡೋ ಕಾಲ್ ತಾಕಿದ್ದಕ್ಕೆ ಈ ರೀತಿಯಾಗಿ ಚಾಕು ಇರೋ ಮನಸ್ಥಿತಿಗೆ ಹೋಗೋದಾದ್ರೆ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ ಅನ್ನೋದು ಅರ್ಥ. ನಾಗಮಂಗಲದಲ್ಲಿ ಮಸೀದಿ ಮುಂದೆ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿ ಕಲ್ಲು ತೂರಾಟ ಆಗಿ ಪೆಟ್ರೋಲ್ ಬಾಂಬ್ ಹಾಕುವಂಥ ಪರಿಸ್ಥಿತಿಗೆ ಬಂತು. ಇಲ್ಲಿ ನೋಡಿದ್ರೆ ಕಾಲ್ ಟಚ್ ಆಯಿತು ಅಂತ ಹೇಳ್ಬಿಟ್ಟು 3 ಜನಕ್ಕೆ ಚಾಕು ಇರಿತಾರೆ. ಏನ್ರಿ, ಎಲ್ಲಿಗೆ ಹೋಗ್ತಾ ಇದ್ದೇವೆ? ಅದೇ ಕಲಿಯುಗ ಅಂತ ಹೇಳೋದು, ಸರ್ವನಾಶೆ ಎಲ್ಲವೂ ಕೂಡ ಅಂತ. ಸೊ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಚಾಕು ಇರಿತವಾಗಿರೋದು. ಗಾಂಜಾ ಮತ್ತಿನಲ್ಲಿ ಚಾಕು ಇರಿದಿದ್ದಾರೆ. ಮೂವರ ಬಂಧನ. ಎಸ್ಕೇಪ್ ಆಗಿದ್ದವರನ್ನ ಚೇಸ್ ಮಾಡಿ ಪೊಲೀಸರು ಹಿಡಿದಿದ್ದಾರೆ. ಈಗ ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾ ಇದ್ದ ಮೂವರನ್ನ ಪೊಲೀಸರು ಹಿಡಿದಿದ್ದಾರೆ. ಚಾಕು ಇರಿತದ ಬಗ್ಗೆ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇನ್ನುಳಿದವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಸಿಪಿಐ ವಿಶ್ವನಾಥ್ ಕಬ್ಬೂರ್ ಮತ್ತು ಸಿಬ್ಬಂದಿಯಿಂದ ಈಗ ಆರೋಪಿಗಳನ್ನ ಸೆರೆ ಹಿಡಿದಿದ್ದಾರೆ. ಸೊ ಗಾಂಜಾ ಮತ್ತಿನಲ್ಲಿ ಅಂತೆ. ಗಾಂಜಾ ಕೊಟ್ಟಂಥವ್ರು ಯಾರು? ಈಗ ಅದರಲ್ಲಿ ಇನ್ನೊಂದು ಕೇಸ್ ಆಗಬೇಕು. ಗಾಂಜಾ ಅವ್ರಿಗೆ ಎಲ್ಲಿಂದ ಬಂತು, ಯಾರು ತಂದು ಕೊಟ್ರು? ಸೊ ಅದು ಇನ್ನೊಂದು ರೀತಿಯಾದಂಥ ತನಿಖೆಯನ್ನು ಮಾಡಬೇಕು, ಅದು ಸಪ್ರೇಟ್ ಆಗಿನೇ. ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಈ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಇನ್ನು ಮೂವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಒಬ್ಬರ ಸ್ಥಿತಿ ತುಂಬ ಗಂಭೀರ ಅಂತ ಹೇಳ್ತಾ ಇದ್ದಾರೆ. ಕಾಲ್ ಟಚ್ ಆಗಿದ್ದಕ್ಕೋಸ್ಕರನೇ. ಸೊ ಡ್ಯಾನ್ಸ್ ಮಾಡುವಾಗ ಕಾಲು ತಾಗಿದ್ದಕ್ಕೆ ಮೂವರಿಗೆ ಚಾಕು ಎರೆದಿದ್ದಾರೆ. ಮೆರವಣಿಗೆಯಿಂದ ಹೊರಬಂದು ಗಲಾಟೆ ಮಾಡಿಕೊಂಡಿದ್ದಾರೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸೊ ಮೂವರಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ವೈಯಕ್ತಿಕ ಕಾರಣಕ್ಕೆ ಚಾಕು ಇರಿದಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಚಾಕು ಇರಿತದ ಬಗ್ಗೆ ಪರೀಕ್ಷೆಯನ್ನ ಮಾಡ್ತೀವಿ. ಉಳಿದವರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ, ಶೀಘ್ರವಾಗಿ ಬಂಧಿಸ್ತೀವಿ ಅಂತ ಎಡಾ ಮಾರ್ಟಿನ್ ಅವರು ಹೇಳಿದ್ದಾರೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತ. ಅದು ಈ ಕಡೆ ಸಿವಿಲ್ ಹಾಸ್ಪಿಟಲ್ ಹತ್ತಿರ ಅದು ಆಗಿದೆ. ನಾವು ಸ್ವಲ್ಪ ವಿಚಾರ ಮಾಡಿದ್ವಿ. ಅವರು ಮೆರವಣಿಗೆಯಲ್ಲಿ ಸ್ವಲ್ಪ ಜಗಳ ಆಗಿದೆ. ಆ ಟೈಮ್ದಲ್ಲಿ ನಮ್ಮ ಪೊಲೀಸರು ಇದ್ದರೆ ಮತ್ತು ಇಬ್ಬರು ಪಾರ್ಟಿಗೆ ಬಿಡಿಸಿ ಮತ್ತು ಬೇರೆ ಕಡೆಗೆ ಕಳಿಸಿದ್ರಿ. ಸೊ ಅಲ್ಲಿಂದ ಮತ್ತೆ ಪ್ರೊಸೆಷನ್ ಬಿತ್ತು ಮತ್ತು ಬೇರೆ ಕಡೆಗೆ ಬಂದಿದ್ರಿ. ಸೊ ಈ ಥರ ಅಟ್ಯಾಕ್ ಆಗಿದೆ. ಮತ್ತು ನಮ್ಮ ಮಾಹಿತಿ ಪ್ರಕಾರ ಕೂಡ ಬಹುಶಃ ಮುಂಚೆ ಯಾರೊಬ್ಬ ವಿಕ್ಟಿಮ್ ಮತ್ತು ಏನೊಬ್ಬ ಅಕ್ಯೂಸ್ ಜೊತೆಗೆ ಯಾವುದು ಹಳೆ ದ್ವೇಷ ಇದೆಯಂತೆ. ಅದು ಮುಂಚೆ ಯಾವುದು 6-7 ಮಂತ್ಸ್ ಮುಂಚೆ ಯಾವುದು ಜಗಳ ಆಗಿದೆ ಅವರ ನಡುವೆ. ಸೊ ಇವತ್ತು ಕೂಡ ಅದಕ್ಕೋಸ್ಕರ ಬಹುಶಃ ಆಗಿರ್ಬೋದು. ಅದು ನಾವು ಇನ್ನೂ ತನಿಖೆ ಮಾಡ್ತಾ ಇದ್ವಿ. ಒಬ್ಬರೇ ಅಥವಾ ಏನು ಒಂದು ಗ್ಯಾಂಗ್ ಕಟ್ಕೊಂಡ್ಬಂದು ಹೊಡೆದು ಈ ಥರ 3 ಜನರಿಗೆ ಆಗಿದೆಯಲ್ಲ? ಹಾಂ, ಅದು ಅಂದರೆ ಅವರು ಎಲ್ಲ ಫ್ರೆಂಡ್ಸ್ ಇದೆಯಲ್ಲ, ಅಂದರೆ ಗ್ಯಾಂಗ್ ಥರ ಏನೂ ಇಲ್ಲ. ನನ್ನ ಸಹೋದ್ಯೋಗಿ ದಿಲೀಪ್ ಕುರುಂದವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಗುಡ್ ಮಾರ್ನಿಂಗ್. ಈ ವಿಚಾರದಲ್ಲಿ ಒಂದು ಕಾಲು ತಾಗಿದ್ದಕ್ಕೆ ಚಾಕು ಇರಿಯೋ ಮಟ್ಟಕ್ಕೆ ಹೋಗ್ತಾರೆ ಅಂತ ನನಗೇನೋ ಡೌಟು. ಏನಾದರೂ ಇವರ ಹಳೆ ನಡುವೆ ಏನಾದರೂ ನಡುವೆ ಗಲಾಟೆ ನಡೆದಿತ್ತಾ? ಇವ್ರಿಗೆ ಏನಾದರೂ ದ್ವೇಷ ಇತ್ತಾ? ಅದನ್ನು ನೆಪ ಆಗಿಟ್ಕೊಂಡು ಹುಡ್ಕೊಂಡು ಬಂದು ಕೇವಲ ಇಂಥ ಕಿರಿಕ್ ಮಾಡ್ಕೊಂಡ್ಬಿಟ್ಟು ಚಾಕುವನ್ನು ಇರಿದಿದ್ದ? ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಶುಭೋದಯ ಅರುಣ್. ಪ್ರಮುಖವಾಗಿ ಏನಂತ ತಾವು ಹೇಳ್ತಾ ಇರೋದು ಹಳೆ ದ್ವೇಷ ಇರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದ್ರೆ
ಬೆಳಗಾವಿ ಗಣೇಶೋತ್ಸವ ಅಂದ್ರೆ ಅದೊಂಥರ ದೊಡ್ಡದಂತ ಉತ್ಸವ. ಅದರಲ್ಲಿ ಬಹಳಷ್ಟು ಜನ ಭಾಗಿಯಾಗಿರ್ತಾರೆ. ಇಂಥದ್ರಲ್ಲಿ ಈ ತರ ಒಂದಿಷ್ಟು ದುಷ್ಕರ್ಮಿಗಳು ಈ ತರ ಒಂದು ಸಮಯ ಸಾಧನೆ ಮಾಡ್ತಾ ಇರುವಂತದ್ದು. ಹೀಗೆ ಆಗಿರುವಂತದ್ದು ಬೆಳಗಾವಿಯ ಏನು BK ಕಂಗ್ರಾಡಿ ಗ್ರಾಮದ ಯುವಕರೇನಿದ್ದಾರೆ ಅವರೊಂದು ತಂಡ ಮಾಡ್ಕೊಂಡು ಬಂದಿರ್ತಾರೆ. ಮೊದಲಿಗೆ ಕಾಕ್ಟಿವೇಸ್ ಅಂದ್ರೆ ಚೆನ್ನಮ್ಮ ಸರ್ಕಲ್ ಡೌನ್ ಅಲ್ಲಿ ಹೋಗ್ತೀವಿ, ಅಲ್ಲಿ ಗಲಾಟೆ ಆಗಿರುತ್ತೆ. ಅಲ್ಲಿ ಗಲಾಟೆಗೆ ಅದು ಫಾಲೋ ಅಪ್ ಆಗಿ ಮುಂದೆ ಬಂದು ಏನು ಚೆನ್ನಮ್ಮ ಸರ್ಕಲ್ ಪಕ್ಕದಲ್ಲಿ ಇರ್ತಕ್ಕಂಥ ಸಿವಿಲ್ ಹಾಸ್ಪಿಟಲ್ ಮುಂದ್ಗಡೆ ಏನು ಮಿಲನ್ ಹೋಟೆಲ್ ಇದೆ, ಆ ಮಿಲನ್ ಹೋಟೆಲ್ ಮುಂದ್ಗಡೆ ಮತ್ತು ಗಲಾಟೆ ಆಗಿ ಆ 3 ಯುವಕರನ್ನ ಚಾಕುದಿಂದ ಇರಲಾಗತ್ತೆ. ಇರೋದಾದ್ಮೇಲೆ ಅವ್ರು ಓಡ್ ಹೋಗ್ತಾ ಇರ್ತಾರೆ. ಅವರಿಂದ ಮುಂದೆ ಸ್ವಲ್ಪ ದೂರ ಹೋಗಿ ಏನು CPI ಇರ್ತಕ್ಕಂಥ ವಿಶ್ವನಾಥ್ ಕಬ್ಬೂರ್ ಅವರು ಅವ್ರನ್ನ ಚೇಸ್ ಮಾಡಿ ಹಿಡಿದು ಅವರ ಬೈಕ್ ಗಳನ್ನು ಕೂಡ ವಶಪಡಿಸ್ಕೋತಾರೆ. ಈ ಎಲ್ಲಾ ಘಟನೆ ಕೂಡ ಬೆಳಗಾವಿಯ ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತೆ ಇನ್ನು ಮೂವರು ಇದ್ದಾರೆ ಈ ಒಂದು ವಿಚಾರದಲ್ಲಿ ಹಾಗೆ ಅಂತ ಹೇಳಿ ಅವರನ್ನು ಕೂಡ ದಸ್ತಗಿರಿ ಮಾಡಲಾಗ್ತದೆ, ಎಲ್ಲಿ ಹೋಗಿದ್ದಾರೆ ಹೇಗೆ ಅಂತೇಳಿ. ಈಗಾಗಲೇ ಒಂದು ಟೀಮ್ ಏನಂತಂದ್ರೆ ಇದನ್ನ ಮಾಹಿತಿಯನ್ನ ಪಡೆದಂತ ಏನು APMC ಪೊಲೀಸ್ ಠಾಣೆ ಟೀಮ್ ಈಗಾಗಲೇ ಅಷ್ಟು ಮಾಹಿತಿಯನ್ನು ಪಡೆದು ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಒಂದು ಬಾಲವನ್ನು ಬೀಸಿದ್ದಾರೆ. ಇದು ಕೇವಲ ಏನು ಡ್ಯಾನ್ಸ್ ಮಾಡೋ ವಿಚಾರದಲ್ಲಿ ಅಲ್ಲ, ಇದ್ರ ಹಿಂದ್ಗಡೆ ಬಹಳಷ್ಟು ಮಾಹಿತಿ ಇದೆ. ಇದ್ರ ಹಿಂದ್ಗಡೆ ಏನಂತಾರೆ ಒಂದು ಸಂಚು ಇರ್ಬೋದು ಹಾಗೆ ಅಂತೇಳಿ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಚಾಕು ಇರದಂತ ಏನು ಪ್ರವೀಣ್ ಗುಂಡಾಗಣ ಎಂಬಾತ ಗಂಭೀರ ಗಾಯಲಿದ್ದಾನೆ. ಇವರೆಲ್ಲರೂ ಕೂಡ ಏನು ಒಂದು ಹಾಸ್ಟೆಲ್ ಏನು SC/ST ಹಾಸ್ಟೆಲ್ ಅಂತ ಹೇಳಿದ್ರೆ ಹಾಸ್ಟೆಲ್ ಇರ್ತಕ್ಕಂಥ ಹುಡುಗರು. ಇವ್ರು 3 ಪ್ರವೀಣ್, ದರ್ಶನ್ ಹಾಗೂ ಸತೀಶ್ 3 ಕೂಡ ನೋಡಕ್ಕೆ ಗಣೇಶ ಚತುರ್ಥಿ ನೋಡಕ್ಕೆ ಬಂದಿರುವಂತದ್ದು. ಓಕೆ, ಧನ್ಯವಾದಗಳು ದಿಲೀಪ್. ಇವತ್ತಿನ ದಿನ ಶುಭವಾಗಿರಲಿ.